ನನಗೆ 3 ಜನ ಹೆಣ್ಮಕ್ಳು, 3ನೇದು 4ನೇದು ಬೇಡ ಅಂತ ಹೇಳ್ತಾಯಿದ್ರು ಮನೆಯಲ್ಲಿ. ಇದೊಂದು ನೋಡೋಣ, ಹಿಂಗೆ ಸಂಕಲ್ಪ ಮಾಡ್ಕೊಂಡಿದ್ದೀನಿ, ನಾನು ಹರಕೆ ಹೊತ್ಕೊಂಡಿದ್ದೀನಿ ಗಂಡು ಮಗುಗೆ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ಕೊಂಡಿದ್ದಕ್ಕೆ ನಾನು ಗಂಡು ಮಗು ಆದಮೇಲೆ ಬಂದು ಹರಕೆ ತೀರಿಸ್ತಾ ಇರೋದು ಇವಾಗ ವರದರಾಜೇಶ್ವರ ದೇವಸ್ಥಾನ. ನನ್ನ ಹೆಸರು ಪೋಪಟ್ ಕಾಂಬ್ಳೆ ಅಂತ ಹೇಳ್ಬಿಟ್ಟು. ಹಿಂಗೆ ಒಬ್ಬರು ನನ್ನ ಫ್ರೆಂಡು ಇಲ್ಲಿ ಬರ್ತಾಯಿದ್ರು ಮೊದಲು ಪೂಜೆಗೆ, ವರದರಾಜ ದೇವಸ್ಥಾನಕ್ಕೆ ಬರ್ತಾಯಿದ್ರು. ನಾನೊಂದು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅವರು ಪ್ರತಿ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಬರ್ತಾಯಿದ್ರು. ಅವ್ರನ್ನ ಕೇಳಿದ್ದಕ್ಕೆ ಹಿಂಗಿದೆ, ಈ ಥರ ಬನ್ನಿ ನೀವು ನೋಡೋಣ, ನಿಮ್ಮ ಹರಿಕೆ ಏನಾದರೂ ಇದ್ದರೆ ಅಂದ್ಕೊಳ್ಳಿ, ಆದರೆ ಬಂದು ದೇವಸ್ಥಾನಕ್ಕೆ ಈ ಥರ ಹರಿಕೆಗಳು ಇರ್ತವೆ, ಈ ಥರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನು ನನ್ನ ಇದರಲ್ಲಿ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡೆ, ನನಗೆ ಒಂದು ಗಂಡು ಮಗು ಆಗಲಿ, ಗಂಡು ಮಗು ಇಲ್ಲ ಅಂತ ಸಂಕಲ್ಪ ಮಾಡಿಕೊಂಡೆ. ನಾನು ಸಂಕಲ್ಪ ಮಾಡ್ಕೊಂಡು ಆದಮೇಲೆ ನನಗೆ ಗಂಡು ಮಗು ಆಯಿತು. ಅದು 6 ತಿಂಗಳು ಮುಂಚಿತವಾಗಿ ನಾನು ಅಂದ್ಕೊಂಡಿದ್ದೆ. ಅಂದರೆ ನಮ್ಮ ಮಿಸಸ್ ಪ್ರೆಗ್ನೆಂಟ್ ಇದ್ದರು ಆ ಟೈಮಲ್ಲಿ. ಗಂಡು ಮಗು ಆದರೆ ನಾನು ಬಂದು ನಿಮ್ಮ ಹರಕೆ ತೀರಿಸ್ತೀನಿ ಅಂತ ಬೇಡ್ಕೊಂಡಿದ್ದೆ. ಹರಕೆ ಕೂಡ ಆಗಿದೆ. ಹೇಳ್ತಾಯಿದ್ರು ಈ ದೇವಸ್ಥಾನದ ಬಗ್ಗೆ, ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಆಗಿರಲಿಲ್ಲ. ನನ್ನ ಫ್ರೆಂಡ್ ಬಂದು ನಾನು ಈ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ, ಬರ್ತೀಯಾ ಅಂತ ಕೇಳಿದರು. ಹಾಗಾಗಿ ನಾನು ಸರಿ ಆಯ್ತಪ್ಪ ಬರ್ತೀನಿ ಅಂತ ಬಂದು ನಾನು ಇಲ್ಲಿ ಬಂದು ಸಂಕಲ್ಪ ಮಾಡ್ಕೊಂಡು ಹೋದೆ ಅಷ್ಟೇ. ಹರಕೆ ನಾನು ಆ ಥರ ಇದೇನು ಮಾಡ್ಕೊಳ್ಳಿಲ್ಲ. ಫಸ್ಟು ಬಂದು ಹರಕೆ ನನಗೆ ಆದಮೇಲೆ ನಾನು ಬಂದು ನನ್ನ ಹರಕೆಯನ್ನು ತೀರಿಸ್ತಾ ಇದ್ದೀನಿ. ಇವಾಗ ಒಳ್ಳೆಯದಾಗುತ್ತೆ. ಬನ್ನಿ, ದೇವಸ್ಥಾನ ನೋಡಿ, ನಿಮಗೆ ಮನಸ್ಸಲ್ಲಿ ಕೂತ್ಕೊಂಡು ನೋಡ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ, ಹರಕೆಯನ್ನು ಹೊತ್ಕೊಂಡ್ರೆ ನಿಮಗೆ ಪಕ್ಕಾ ಸಕ್ಸಸ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.